ಬೇಡ ನಮ್ಮ ಬೇಡ ಬೇಡ ಹೋಗ್ಬಿಡ್ರಿ ಬೆಳಿಗ್ಗೆ ಬೆಳಿಗ್ಗೆ ಇವ್ರು ಮುಖ ತೋರಿಸ್ಬಿಡ್ತಾರೆ. ಆಗೋ ಕೆಲಸನೂ ಆಗೋದಿಲ್ಲ ಅಲ್ಲ. ಇವ್ರು ನೀವು ಬಿಟ್ಬಿಟ್ಟು ಇವ್ರ ಅಮ್ಮ ಏನ್ ಮಾಡ್ತಾ ಇದ್ದಾರೆ? ನೀವಾದ್ರೂ ಕರ್ಕೊಂಡ್ಬರ್ತೀವಿ ಸ್ವಲ್ಪ. ಹೌದೌದು, ಅವ್ರಿಗಂತೂ ಗೊತ್ತಾಗಲ್ಲ, ನಿಮಗೂ ಗೊತ್ತಾಗೋದಿದ್ರೆ ಎಲ್ಲ ತಗೊಳ್ಳೋ ಏನೇ ಕಾಫಿ ತಗೊಂಡ್ಬಂದು ನಿಮ್ಮ ಮಾವನಿಗೂ ನನ್ ಬಡಿ. ಅಲ್ಲಿ ಅಮ್ಮ ಏನೇನು ಇರಲ್ಲ ಇದರಲ್ಲಿ. ಏನಾಯ್ತು ಅಂತ ಹೇಳ್ತಿದ್ಯಾ? ಬೆಳಗ್ಗೆ ಅಳೋ ಮುಖನೇ ನೋಡ್ಬೇಕು ನಾನು. ನಮ್ಮ ಮಗು ಏನಾಗಿದೆ, ಎಲ್ಲರೂ ಬೈದಿದ್ದಾರೆ, ಅವರೆಲ್ಲ ನಮ್ಮ ಒಳ್ಳೆ ಕಡೆ ತೋರಿಸೋಣ, ಮಗು ಅವನ ಹೆಸರಲ್ಲಿ ಒಂದಷ್ಟು ದುಡ್ಡು ಇಟ್ರಾಯ್ತು, ಅವನು ಆರಾಮಾಗೇ ಇದ್ದಾನೆ. ಸರಿ ಬ್ಯಾಂಕ್ ಕೊಡು. ನನ್ನ ಮಗನಿಗೆ ಚಿನ್ನದಂತ ಹೆಣ್ಣು ಕೊಡೋರು ಇದ್ರು. ಹೋಗಿ ಹೋಗಿ ಅಕ್ಕನ ಮಗಳು ಅಂತ ಇವಳನ್ನ ಮಾಡ್ಕೊಂಡ್ ಬಂದ್ಬಿಟ್ರಿ. ನೋಡಿದ್ರೆ ಇವ್ರು ಗೋಳಾಟನ ಎಂತ ಮಕ್ಕಳು ಬಿಡಿಸ್ಕೊಂಡಿದ್ದಾರೆ. ಏನರ್ಥ ಆಗುತ್ತೆ ನನಗೆ. ನೀವು ನಾಡದ್ ನೋಡಿದ್ರೆ ಒಂದು ಅನುಮಾನ ಬರ್ತಾ ಇರ್ತೀನಿ. ಇವ್ರಿಗೆ ಯಾವ್ದಾರ ದೆವ್ವ ಬೆಟ್ಕೊಂಡಿರ್ಬೇಕು, ಇಲ್ಲ ಯಾರು ಮಾಟ ಮಾತ್ರ ಮಾಡಿಸ್ಬಿಟ್ಟವ್ರೆ ಅಂತ. ಯಾರು ಮಾಡಿಸಿಲ್ಲ. ಅದಕ್ಕೆ ಈ ಮೂಲೆ ಮನೆ ಕಡೆ ಆ ಬೇಗ ಹತ್ರ ಒಬ್ಬ ಮಂತ್ರವಾದಿ ಇದ್ದಾನಂತೆ. ನಮ್ಮ ಪಕ್ಕದ ಮನೆಯವ್ರು ಹೇಳ್ತಿದ್ಲು. ಕರ್ಕೊಂಡೋಗಿ ತೋರಿಸ್ಕೊಂಡು ಏನ್ ಮೆಟ್ಕೊಂಡಾಯ್ತೋ ಅದನ್ನ ಮೊದಲು ಸರಿ ಮಾಡಿ. ನೀನ್ ಹೇಳಿದ್ಮಂತ ಆಗೋಯ್ತು ಬಿಡು. ಚಾಮುಂಡಿ ಅವತಾರಕ್ಕೆ ಎದುರಾಗತ್ತಾ? ನಡಿ ಇವತ್ತು ಸಂಜೆಗೆ ಹೋಗಿ ಆ ಸ್ವಾಮಿ ಹತ್ರ ಇವ್ರಿಗೆ ಆಶೀರ್ವಾದ ಮಾಡ್ಕೊಂಡು ಸರಿ, ಹಂಗೆ ಮಾಡೋಣ. ಓಂ ಜಗದಂಬೆ ಆವಾಯಾಮಿ, ಓಂ ಪೂಜಾಂ ಸಮರ್ಪಯಾಮಿ, ಓಂ 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 ಅಂಬೆ ಕಾಳಿಕಾಂಬೆ ಅಂಬೆ ಜಗದಂಬೆ, ಓಂ ಓ ಬನ್ನಿ ಶಾರದಮ್ಮರೇ, ಬನ್ನಿ ಬನ್ನಿ ಬನ್ನಿ. ಏನು ಕುಟುಂಬ ಸಮೇತ ಅಪರೂಪಕ್ಕೆ ಬಂದ್ಬಿಟ್ಟಿದ್ದೀರಾ? ಓ ಯಾಕೆ ಸೊಸೆನೆ? ಒಬ್ಬೊಬ್ರು ಚೆನ್ನಾಗಿದ್ದೀರಾ? ಹೌದೇ? ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಏನ್ ಶಾರದಮ್ಮರೇ ನನ್ನೇ ನೆನೆಸ್ಕೊಂಡಿದ್ದೀರಾ? ಮಾತಾಡೋದಿಲ್ಲ. ಓ ನಾನು ನೋಡ್ತಾ ಇದ್ದೀನಿ, ಮಗು ಕೂತ್ ಕಡೆ ಕೂರ್ತಾ ಇಲ್ಲ, ನಿನ್ ಕಡೆ ನಿಂತಾ ಇಲ್ಲ. ಏನಂತ ನೋಡ್ತೀನಿ ನೋಡಿ ಸ್ವಾಮಿ, ಅದಕ್ಕೆ ನಿನ್ ಕಡೆ ಕರ್ಕೊಂಡ್ ಬಂದಿದ್ದೀನಿ. ಮಗುನ್ ಕಳಿಸಿ ಶಾರದಮ್ಮರ ಈ ಕಡೆ ನೋಡ್ತೀನಿ. ಬಾಕ್ ಬೈಲಿ. ಮಗು ಇಲ್ಲಿ ನೋಡಿಲಿ. ಓ ಮಗು ಮುಟ್ಟಲ್ಲಿ ಕಳೆನೇ ಇಲ್ಲ ಶಾರದಮ್ಮರೇ. ಮಗುಗೆ ನೀವು ಮಾಡಿ ನಿಮ್ಮ ಪೂರ್ವಿಕರು ಮಾಡಿರೋ ಪಾಪ ಕರ್ಮ ಈಗ ಭೂತ ಪ್ರೇತಾತ್ಮವಾಗಿ ಕಾಡ್ತಾ ಇದೆ. ನಾನು ಪೂಜೆ ವ್ಯವಸ್ಥೆ ಮಾಡ್ಕೋತೀನಿ. ನಾನು ಹೇಳ್ತೀನಿ, 1,00,000 ಖರ್ಚಾಗುತ್ತೆ. ಅಮ್ಮ
ಒತ್ತಾರೆ ಬಂದ್ಬಿಡ್ಬೇಕು ದುಡ್ಡು. ಮಗಿನ ಕಳ್ಸಿ ಈ ಕಡೆಗೆ ನೋಡ್ತಾ ಇರ್ತೀನಿ ಏನಾಗೈತೆ ಅಂತ. ಕೊಟ್ರೆ ಜಲ್ದಿ ಬಂದು ಮಾಡ್ತೀನಿ ಬಾಪ ಹೇಳಿ ಮನೆ. ಸ್ವಾಮಿ ಇವಳು ಕಟ್ಕೊಂಡು ಬಂದಾಗಿಂದ ನಮ್ಮ ಮನೆ ಭೂತ ಮೇಡ್ಕೊಂಡ್ಬಿಟ್ಟು. ಯಾಕಂತೀರಾ ಶಾರದಮ್ಮ? ಒಬ್ಬೊಬ್ರು ಕಾಲ್ ಗುಣ ಒಂದೊಂದ್ ತರ ಇರುತ್ತೆ. ಮೊದಲು ಮಗುಗೊಂದು ವ್ಯವಸ್ಥೆ ಮಾಡೋಣ, ಆಮೇಲೆ ಅವಳಿಗೂ ಒಂದು ವ್ಯವಸ್ಥೆ ಮಾಡೋಣ ಶಾರದಮ್ಮ ಅವರೇ, ಮಾಡೋಣ. ಮೊದಲು ಮಗು ಕತೆ ನೋಡೋಣ. ಶಾರದಮ್ಮ ಅವರೇ ಪಪ್ಪ ಹೇಳಿ. ಏನ್ ಬುದ್ಧಿ ಕಲ್ಸಿದಾರ ಅಮ್ಮ ಮಗುಗೆ? ಯಾವಾಗ ಓಡಾಡ್ತಾ ಇದ್ರೆ ಇನ್ನೇನು ಕಲಿಸ್ಬೇಕು? ಓಂ ಭೀಂ ಭೀಂ ಫಟ್ ಸ್ವಾಹ. ಓಂ ಭೀಂ ಶ್ರೀಂ ಶ್ರೀಂ ಫಟ್ ಸ್ವಾಹ. ಓಂ ಅಂಬೆ ಕಾಳಿಕಾಂಬೆ ಭೂತಂ ಪ್ರೇತಂ ಭಾವಯಾಮಿ ಪೂಜಾಂ ಕರಿಷ್ಯಾಮಿ. ಓಂ ಭೀಂ ಭೀಂ ಫಟ್ ಸ್ವಾಹ. ಶಾರದಮ್ಮರೇ ತಗೊಳ್ಳಿ, ನಾನು ಮಾಡೋ ಪೂಜೆ ಎಲ್ಲ ಮಾಡಿದ್ದೀನಿ. ಈ ನಿಂಬೆಹಣ್ಣ ಮಗುಗೆ ರಾತ್ರಿ ಮಲ್ಕೊಳ್ಳುವಾಗ ತಲೆ ತಿಂಬಡಿ ಬಿಡಿ. ಮಗುಗೆ ನಾಳೆ ಸೂರ್ಯ ಉದಯ ಆಗೋಷ್ಟರಲ್ಲಿ ಅವನಿಗಿರೋ ಸಮಸ್ಯೆಗಳೆಲ್ಲ ಹುಷಾರಾಗಿ ಮೊದಲಂತೆ ಮಾತಾಡ್ತಾನೆ, ಎಲ್ಲಾ ಮಕ್ಕಳಂತೆ ಆಟ ಆಡ್ತಾನೆ. ಹೋಗಿದ್ ಬನ್ನಿ, ಒಳ್ಳೇದಾಗುತ್ತೆ ಶಾರದಮ್ಮರೇ. ಮಾತಾಡ್ತಾನೆ. ಯಾಕಂತ ನಾನು ಮಾಡಿದ್ದೀನಿ ಅಂದಮೇಲೆ ಯಾವುದು ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಅವ್ನು ಮಾತಾಡ್ಬಿಟ್ರೆ ಮುಂದೆ ಊಟ ಮಾಡಿ ನಿಮ್ಮ ಹೆಸರು ಹೇಳಲ್ಲ. ಆಯ್ತು ಶಾರದಮ್ಮರೇ, ಹೋಗಿ ಬನ್ನಿ, ಎಲ್ಲ ಒಳ್ಳೇದಾಗಲಿ. ಹೆಂಗಾರ ಮಾಡಿ ನಮ್ಮ ಅಮ್ಮಗ ಸರಿ ಹೋದ್ರೆ ದೀರ್ಘಾಯುಷ್ಮಾನ್. ಆಯ್ತು ಗೌಡ್ರೆ, ಹೋಗಿ ಬನ್ನಿ. ನಾನು ಮಾಡ್ಕೊಟ್ಟಿದ್ದೀನಲ್ಲ, ಒಟ್ಟಾರೆ ಒಟ್ಟು ಮಗು ಸರಿ ಹೋಗ್ತದೆ. ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಆಯ್ತು, ಹೋಗಿ ಬನ್ನಿ ಶಾರದಮ್ಮ.